ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಆಗಸ್ಟ್ 14 ಮತ್ತು 15, 2026ರ ಅತ್ಯಂತ ಪ್ರಮುಖ ಕರೆಂಟ್ ಅಫೇರ್ಸ್ MCQಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ 2 ದಿನಗಳ ಪ್ರಚಲಿತ ಘಟನೆಗಳಿಂದ ಎಲ್ಲ ತರಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದ ಪ್ರಶ್ನೆಗಳನ್ನು ನೋಡೋದ. ಜೊತೆಗೆ ಈ ವಿಡಿಯೋದು PDF ಏನಾದ್ರು ಬೇಕು ಅಂದರೆ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ PDF ಅಂತ ಟೈಪ್ ಮಾಡಿ ನಾನು PDF ಕೂಡ ಕಳಿಸ್ಕೊಡ್ತೀನಿ. ಸೊ ಮೊದಲನೇ ಪ್ರಶ್ನೆ ಬನ್ನಿ ನೋಡೋದ. ಮೊದಲನೇ ಪ್ರಶ್ನೆ, ಒಡಿಸ್ಸಾ ಚಂಡೀಪುರದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲ್ಪಟ್ಟ ಭಾರತದ ಅಣ್ವಸ್ತ್ರ ವಾಹಕ ಸಾಮರ್ಥ್ಯದ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಗ್ನಿ-4ರ ಗರಿಷ್ಠ ದಾಳಿ ಶ್ರೇಣಿ ಎಷ್ಟು? ಆಪ್ಷನ್ಸ್ ನೋಡೋದ. ಆಪ್ಷನ್ ಎ 2000 ಕಿಲೋಮೀಟರ್, ಆಪ್ಷನ್ ಬಿ 3000 ಕಿಲೋಮೀಟರ್, ಆಪ್ಷನ್ ಸಿ 4000 ಕಿಲೋಮೀಟರ್, ಆಪ್ಷನ್ ಡಿ 5000 ಕಿಲೋಮೀಟರ್. ನಿಮಗೆ ಇದರಲ್ಲಿ ಈಗ ಆನ್ಸರ್ ಯಾವುದು ಸರಿ ಅಂತ ಅನಿಸುತ್ತೆ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಹೇಳ್ಕೊಳ್ಳಿ, ನೀವು ಯಾವುದು ಅಂತ ಅಂದ್ಕೊಳ್ಳಿ. ಯಾವುದು ಅಂತ ಅಂದರೆ ಸರಿಯಾದ ಉತ್ತರ 4000 ಕಿಲೋಮೀಟರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಅಗ್ನಿ-4ರ ಬಗ್ಗೆ ನೋಡೋದ. ಅಗ್ನಿ-4 ಕ್ಷಿಪಣಿಯ ಕುರಿತು ನೋಡೋದ. ಇದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. DRDO ಇದನ್ನು ಡೆವಲಪ್ಮೆಂಟ್ ಮಾಡಿರೋದು. ಭಾರತದ ಕಾರ್ಯತಂತ್ರ ಕ್ಷಿಪಣಿ ಶಸ್ತ್ರಾಸ್ತ್ರಾಗಾರದ ಭಾಗವಾಗಿ ಇದನ್ನು ಸ್ಟ್ರಾಟೆಜಿಕ್ ಫೋರ್ಸಸ್ ಕಮಾಂಡ್ ನಿರ್ವಹಿಸುತ್ತದೆ. ಇದರ ಫೀಚರ್ಸ್, ಪ್ರಮುಖ ಲಕ್ಷಣಗಳು ನೋಡೋದಾದರೆ, ಮೊದಲನೇದು ವ್ಯಾಪ್ತಿ. ಇದು 4000 ಕಿಲೋಮೀಟರ್ಗಳವರೆಗೆ ವ್ಯಾಪ್ತಿಯಲ್ಲಿರುವ ಗುರಿಗಳನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. ಎರಡನೇ ಲಕ್ಷಣ ಚಾಲನಾ ವ್ಯವಸ್ಥೆ. ಇದು ಘನ ಇಂಧನ ರಾಕೆಟ್ ಮೋಟರ್ನಿಂದ ಚಾಲಿತವಾಗುವ 2 ಹಂತದ ಭೂಮಿಯಿಂದ ಭೂಮಿಗೆ ಹಾರುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಮೀನ್ಸ್ ಸರ್ಫೇಸ್ ಟು ಸರ್ಫೇಸ್ ಹಾರುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಾಕೆಟ್ ಆಗಿದೆ. ಮೂರನೆಯದು ಉಡಾವಣೆ ವೇದಿಕೆ ಅಂತ ನೋಡೋದಾದರೆ ರಸ್ತೆ ಸಾಗಿಸಬಲ್ಲ ಉಡಾವಣಾ ವಾಹನ. ನಾಲ್ಕನೆಯದು ಪೇಲೋಡ್ ಸಾಮರ್ಥ್ಯ. ಇದು 1000 kg ಪೇಲೋಡ್ ಸಾಮರ್ಥ್ಯವನ್ನು ಹೊಂದಿದೆ. ಐದನೆಯದು ತಂತ್ರಜ್ಞಾನ, ಟೆಕ್ನಾಲಜಿ. ಯಾವುದಂದರೆ ಇದು ಅತ್ಯಂತ ನಿಖರವಾದ ರಿಂಗ್ ಲೇಸರ್ ಗೈರೋ ಆಧಾರಿತ ಇನಫಿಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಹೊಂದಿದೆ. ಇದಕ್ಕೆ ಅತ್ಯಂತ ವಿಶ್ವಾಸಾರ್ಹವಾದ ಮೈಕ್ರೋ ನ್ಯಾವಿಗೇಷನ್ ಸಿಸ್ಟಮ್ ಬೆಂಬಲವಿದ್ದು, ಕ್ಷಿಪಣಿಯು ಗುರಿಯನ್ನು ಅತ್ಯಂತ ಹೆಚ್ಚಿನ ನಿಖರತೆಯೊಂದಿಗೆ ತಲುಪುವುದನ್ನು ಇದು ಖಚಿತಪಡಿಸುತ್ತದೆ. ಇದರ ಸೆಕ್ಯುಲರ್ ಎರರ್ ಪ್ರೊಬ್ಯಾಬಿಲಿಟಿ 100 ಮೀಟರ್ಗಿಂತ ಕಡಿಮೆ ಇದೆ. SCP ಎಂಬುದು ಶಸ್ತ್ರಾಸ್ತ್ರ ವ್ಯವಸ್ಥೆಯ ನಿಖರತೆಯನ್ನು ಅಳೆಯುವ ಮಾನದಂಡವಾಗಿದೆ. ಇನ್ನು ಆರನೆಯದು ಇದನ್ನು ಕಾರ್ಯತಂತ್ರದ ಪೇಲೋಡ್ಗಳನ್ನು ತಲುಪಿಸಲು ಮತ್ತು ವಿಶ್ವಾಸಾರ್ಹ ಪ್ರತಿಬಂಧಕ ಶಕ್ತಿಯನ್ನು ಕಾಯ್ದುಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಪ್ರಶ್ನೆ ಎರಡನೇದು, 2026ರ ಖನಿಜಾ ಓಪನ್ ಚೆಸ್ ಚಾಂಪಿಯನ್ ಯಾರು? ಖನಿಜಾ ಓಪನ್ ಚೆಸ್ ಚಾಂಪಿಯನ್ 2026ನೇ ಇಸ್ವಿಯಲ್ಲಿ ಯಾರು ಆಗಿದ್ದಾರೆ? ಆಪ್ಷನ್ಸ್ ಅಂತ ನೋಡೋದಾದ್ರೆ, ಆಪ್ಷನ್ ಎ ಎಂ ಪ್ರಾಣೇಶ್, ಆಪ್ಷನ್ ಬಿ ಡಿ ಗೂಗೇಶ್, ಆಪ್ಷನ್ ಸಿ ಅರ್ಜುನ್ ಎರಿಗೇಸ್, ಆಪ್ಷನ್ ಡಿ ನಿಹಾಲ್ ಸರೀನ್. ಯಾವುದಾಗಿರ್ಬೋದು ಸರಿಯಾದ ಉತ್ತರ ಈ ಕ್ವಶನ್ಗೆ ಅಂತ ನೋಡೋದ. ಸರಿಯಾದ ಉತ್ತರ ಎಂ ಪ್ರಾಣೇಶ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನೋಡೋದ. ಖನಿಜಾ ಓಪನ್ ಚೆಸ್ ಟೂರ್ನಿ, ಪ್ರಾಣೇಶ್ಗೆ ಚೆಸ್ ಚಾಂಪಿಯನ್ಶಿಪ್ ಸಿಕ್ಕಿದೆ. ಯಾರು ಇದು? ಭಾರತದ 19 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಎಂ ಪ್ರಾಣೇಶ್. ಇವರು ತಮಿಳುನಾಡಿನ ಕರೈಕುಡಿ ಮೂಲದವರು. ಎಲ್ಲಿ ಸಿಕ್ಕಿರೋದು ಅಂದರೆ ಖನಿಜಾ ಓಪನ್ 2026ರ ನಗೈ ಖನಿಜಾ ಹಂಗೇರಿಯ
ಮಧ್ಯ ಯುರೋಪ್ನ ಅತ್ಯಂತ ಸ್ಪರ್ಧಾತ್ಮಕ ಟೂರ್ನಿಗಳಲ್ಲಿ ಒಂದು ಗ್ರೂಪ್ ಎ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ. ಸಾಧನೆ 9 ಸುತ್ತುಗಳಲ್ಲಿ 7 ಅಂಕ ಗಳಿಸಿ ಚಾಂಪಿಯನ್ ಆಗಿ ಅಂತಿಮ 9ನೇ ಸುತ್ತಿನಲ್ಲಿ ಜರ್ಮನಿಯ ವಾಡಿಮ್ ಪೆಟ್ರೋವಿಸ್ಕಿ ವಿರುದ್ಧ ಬಿಳಿ ಕಾಯಿಗಳಿಂದ ಗೆಲುವು ಆಗಿದೆ. ಇನ್ನು ರ್ಯಾಂಕಿಂಗ್ ಅಂತ ನೋಡೋದಾದ್ರೆ FIDE ರೇಟಿಂಗ್ 2673 ಪ್ರಸ್ತುತ ವಿಶ್ವ ರ್ಯಾಂಕಿಂಗ್ 44ನೇ ಸ್ಥಾನದಲ್ಲಿದ್ದಾರೆ. ಅಭಿನಂದನೆಗಳು. ಹಂಗೇರಿಯಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಿಂದ ಹಂಗೇರಿ ಭಾರತೀಯ ಚೆಸ್ ಆಟಗಾರರಿಗೆ ಅದೃಷ್ಟದ ನೆಲ ಒಂದು ಟ್ವೀಟ್ ಮೂಲಕ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತ ಮೊದಲ ವರ್ಚುವಲ್ ಮೃಗಾಲಯ ಎಲ್ಲಿ ಆರಂಭವಾಯಿತು? ಅಂದರೆ ಭಾರತದಲ್ಲಿ ವರ್ಚುವಲ್ ಮೃಗಾಲಯ ಎಲ್ಲಿ ಆರಂಭವಾಗಿದೆ? ಆಪ್ಷನ್ಸ್ ಅಂತ ನೋಡೋದಾದ್ರೆ ಆಪ್ಷನ್ ಎ ಇಂದೂರ್ ಮಧ್ಯಪ್ರದೇಶ, ಆಪ್ಷನ್ ಬಿ ಬೆಂಗಳೂರು ಕರ್ನಾಟಕ, ಆಪ್ಷನ್ ಸಿ ನವದೆಹಲಿ, ಆಪ್ಷನ್ ಡಿ ಮುಂಬೈ. ಈ ಆನ್ಸರ್ ಯಾವುದು ಈ ಕ್ವಶನ್ಗೆ ಅಂತ ಅಂದ್ಕೊಂಡಿದ್ದೀರಾ? ಸರಿಯಾದ ಉತ್ತರವನ್ನ ನೋಡೋದಾ? ಇಂದೂರ್ ಮಧ್ಯಪ್ರದೇಶ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನಿದು ಅಂತ ನೋಡೋದ? ಭಾರತದ ಮೊದಲ ವರ್ಚುವಲ್ ಮೃಗಾಲಯ ಮೀನ್ಸ್ ಇಂಡಿಯಾಸ್ ಫಸ್ಟ್ ವರ್ಚುವಲ್ ಝೂ ಮಧ್ಯಪ್ರದೇಶದ ಇಂದೂರ್ನಲ್ಲಿ ಆರಂಭ ಆಗಿದೆ. ಇದು ಸ್ಥಳ ಎಲ್ಲಿ ಇರೋದು ಅಂದ್ರೆ ಕಮಲಾ ನೆಹರು ಪ್ರಾಣಿ ಸಂಗ್ರಹಾಲಯ ಇಂದೂರ್ನಲ್ಲಿರೋದು. ಇನ್ನು ಉದ್ಘಾಟನೆ ಆಗಸ್ಟ್ 16, 2026ರಂದು ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರಿಂದ ಉದ್ಘಾಟನೆ. PPP ಮಾದರಿಯಲ್ಲಿ 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಇದು. ಇನ್ನು ಇದರ ವಿಶೇಷತೆಗಳು ಅಂತ ನೋಡೋದಾದ್ರೆ 14D 14D ಸಿನಿಮಾ ಚಲಿಸುವ ಸೀಟು, ಗಾಳಿ ನೀರಿನ ಸಿಂಚನ, ಮಂಜು ಸುಗಂಧದ ಎಫೆಕ್ಟ್ಸ್, ದಕ್ಷಿಣ ಕೊರಿಯಾದಿಂದ ತರಿಸಿದ್ದ 3D ಡೋಮ್ ಸ್ಕ್ರೀನ್, ಡಿಜಿಟಲ್ ಜಂಗಲ್ ಸಫಾರಿ, ಹೆಲೋಗ್ರಾಮ್ ಝೂ, ಡಿಜಿಟಲ್ ಮೇಜ್ ಇದು ಇದರ ವಿಶೇಷತೆಯಾಗಿದೆ. ಇನ್ನು ಇದರ ಪ್ರಯೋಜನಗಳು ನೋಡೋದಾದ್ರೆ ಮಕ್ಕಳಿಗೆ ವನ್ಯಜೀವಿ ಶಿಕ್ಷಣ, ಸಂರಕ್ಷಣೆ ಬಗ್ಗೆ ಜಾಗೃತಿ, ನೈಜ ಅರಣ್ಯಕ್ಕೆ ಹೋಗದೆ ಕಾಡಿನ ಅನುಪ್ರಭ ಪ್ರಯೋಜನ, ಮಕ್ಕಳಿಗೆ ವನ್ಯಜೀವಿ ಶಿಕ್ಷಣ, ಸಂರಕ್ಷಣೆ ಬಗ್ಗೆ ಜಾಗೃತಿ, ನೈಜ ಅರಣ್ಯಕ್ಕೆ ಹೋಗದೆ ಕಾಡಿನ ಅನುಭವ ಕೂಡ ಇಲ್ಲಿ ಸಿಗುತ್ತದೆ ಮಕ್ಕಳಿಗೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಕಾನೂನುಬದ್ಧ ವಿಚ್ಛೇದನ ಪಡೆದ ಮಹಿಳೆ ಯಾರು? ಆಪ್ಷನ್ಸ್ ನೋಡೋದ? ಆಪ್ಷನ್ ಎ ರುಕ್ಮಾಬಾಯಿ ರಾವತ್, ಆಪ್ಷನ್ ಬಿ ಕಾದಂಬಿನಿ ಗಂಗೂಲಿ, ಆಪ್ಷನ್ ಸಿ ಆನಂದಿಬಾಯಿ ಜೋಶಿ, ಆಪ್ಷನ್ ಡಿ ಸಾವಿತ್ರಿಬಾಯಿ ಫೂಲೆ. ಮೀನ್ಸ್ ಕ್ವಶನ್, ಭಾರತದಲ್ಲಿ ಫಸ್ಟ್ ಲೀಗಲಿ ಡಿವೋರ್ಸ್ ಆಗಿದ ವುಮೆನ್ ಯಾರು? ಯಾರಾಗಿರ್ಬೋದು? ಸರಿಯಾದ ಉತ್ತರವನ್ನ ನೋಡೋದ? ರುಕ್ಮಾಬಾಯಿ ರಾವತ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾರು ಇದು? ಇದು ರುಕ್ಮಾಬಾಯಿ ರಾವತ್ 1864ರಿಂದ 1955 ಮುಂಬೈನಲ್ಲಿ ಜನನ ಆಗಿದ್ದುದು. ಇಷ್ಟು ಇಯರ್ಸ್ ಬದುಕಿದ್ರು. ಮುಂಬೈನಲ್ಲಿ ಇವರ ಜನನ ಆಗಿದೆ. ಇನ್ನು 11ನೇ ವಯಸ್ಸಿನಲ್ಲಿ ಬಾಲ್ಯ ವಿವಾಹ, ಪತಿಯೊಂದಿಗೆ ಇರಲು ನಿರಾಕರಣೆ. ಇನ್ನ 1884ರಿಂದ 1888ರಲ್ಲಿ ಬ್ರಿಟಿಷ್ ಕೋರ್ಟ್ನಲ್ಲಿ ಐತಿಹಾಸಿಕ ಮೊಕದ್ದಮೆ ನಡೆಯಿತು. ಇನ್ನು ಸಾಹಸ, ಜೈಲಿಗೆ ಹೋಗಲು ಸಿದ್ಧರಾದರೂ ಪತಿಯ ಮನೆಗೆ ಹೋಗುವುದಿಲ್ಲ ಎಂದರು. ಎ ಹಿಂದೂ ಲೇಡಿ ಎಂಬ ಗುಪ್ತ ನಾಮದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ಬಾಲ್ಯ ವಿವಾಹ ವಿರುದ್ಧ 2 ಪತ್ರಗಳನ್ನು ಬರೆದರು. ಇನ್ನು ಇದರ ತೀರ್ಪು ಅಂತ ನೋಡೋದಾದ್ರೆ ಅಂತಿಮವಾಗಿ ರಾಣಿ ವಿಕ್ಟೋರಿಯಾ ಮಧ್ಯಪ್ರದೇಶದಿಂದ ವಿಚ್ಛೇದನ ಮಂಜೂರಾಯಿತು. ಭಾರತದ ಮೊದಲ ಹಿಂದೂ ಮಹಿಳೆ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದವರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ಇದರ ಪರಿಣಾಮ ಈ ಪ್ರಕರಣದಿಂದ ಬ್ರಿಟಿಷ್ ಸರ್ಕಾರ 1891ರ ಏಜ್ ಆಫ್ ಕಾನ್ಸೆಂಟ್ ಆಕ್ಟ್ ಜಾರಿಗೆ ತಂದಿತು. ಬಾಲ್ಯ ವಿವಾಹ ಪದ್ಧತಿಗೆ ಕಡಿವಾಣ ಹಾಕಲಾಯಿತು. ಇನ್ನು ಮುಂದೆ
ಯುಕೆಗೆ ಹೋಗಿ ವೈದ್ಯಕೀಯ ಪದವಿ ಪಡೆದು ಡಾಕ್ಟರ್ ಕಾದಂಬಿನಿ ಗಂಗೂಲಿ ನಂತರ ಭಾರತದ ಮೊದಲ ಮಹಿಳಾ ವೈದ್ಯರಲ್ಲಿ ಒಬ್ಬರಾದರು. 2016ರಲ್ಲಿ ಇವರ ಜೀವನದ ಮೇಲೆ ಡಾಕ್ಟರ್ ರಖ್ಮಾಬಾಯಿ ಸಿನಿಮಾ ಕೂಡ ಬಂದಿದೆ. ಮುಂದಿನ ಪ್ರಶ್ನೆ, 2026-27ನೇ ಇಸ್ವಿಯಲ್ಲಿ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು? ಆಪ್ಷನ್ಸ್ ಅಂತ ನೋಡೋದಾದ್ರೆ, ಆಪ್ಷನ್ ಎ ಪ್ರೊಫೆಸರ್ ಪಿ.ವಿ. ನಂಜರಾಜ ಅರಸು, ಆಪ್ಷನ್ ಬಿ ಎಸ್.ಕೆ. ಕಾಂತ, ಆಪ್ಷನ್ ಸಿ ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್, ಆಪ್ಷನ್ ಡಿ ಶಿವರಾಜ ತಂಗಡದಡಿ. ಸರಿಯಾದ ಉತ್ತರ ಪ್ರೊಫೆಸರ್ ಪಿ.ವಿ. ನಂಜರಾಜ ಅರಸು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರಿಗೆ ದೇವರಾಜ ಅರಸು ಪ್ರಶಸ್ತಿ ಸಿಕ್ಕಿದೆ 2026-27ನೇ ಇಸ್ವಿಯಲ್ಲಿ. ವಿಷಯವನ್ನ ನೋಡೋದ, 2026-27ನೇ ಸಾಲಿನ ಪ್ರತಿಷ್ಠಿತ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಇತಿಹಾಸ ತಜ್ಞ ಪ್ರಾಧ್ಯಾಪಕ ಪ್ರೊಫೆಸರ್ ಪಿ.ವಿ. ನಂಜರಾಜ ಅರಸು ಅವರು ಆಯ್ಕೆಯಾಗಿದ್ದಾರೆ. ಇದನ್ನು ಘೋಷಿಸಿದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಎಸ್. ತಂಗಡಗಿ. ಇನ್ನು ಆಯ್ಕೆ ಸಮಿತಿ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆಯಾಗಿದೆ. ಇನ್ನು ಈ ಪ್ರಶಸ್ತಿಯ ಮಹತ್ವ ಅಂತ ನೋಡೋದಾದ್ರೆ, ಅನ್ವೇಷಣಾ ಕ್ಷೇತ್ರದಲ್ಲಿ ಶ್ರಮ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮತ್ತು ಡಿ ದೇವರಾಜ ಅರಸು ಅವರ ತತ್ವ ಸಿದ್ಧಾಂತಗಳ ಪ್ರಚಾರಕ್ಕಾಗಿ ಈ ಗೌರವ ನೀಡಲಿದ್ದಾರೆ. ಇನ್ನು ಪ್ರಶಸ್ತಿಯ ಮೊತ್ತ 2 ಲಕ್ಷ ರು ನಗದು ಮತ್ತೆ ಪ್ರಶಸ್ತಿ ಫಲಕ. ಇದು ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ನೀಡಲಾಗುವ ಪ್ರಮುಖ ರಾಜ್ಯ ಪ್ರಶಸ್ತಿ ಇದಾಗಿದೆ. ಮುಂದಿನ ಪ್ರಶ್ನೆ, ಮಿಸ್ ಯೂನಿವರ್ಸ್ ಇಂಡಿಯಾ 2026ರ ಕಿರೀಟ ಗೆದ್ದವರು ಯಾರು? ಆಪ್ಷನ್ಸ್, ಆಪ್ಷನ್ ಎ ಕಾಜಿಯಾ ಲೀಜ್ ಮೇಜೋ, ಆಪ್ಷನ್ ಬಿ ಮನಿಕಾ ವಿಶ್ವಕರ್ಮ, ಆಪ್ಷನ್ ಸಿ ವೈಷ್ಣವಿ ಗಣೇಶ್, ಆಪ್ಷನ್ ಡಿ ಅನುಶ್ರೀ ಸತವೆಲ್ಕರ್. ಯಾರಾಗಿರ್ಬೋದು ಈ 2026ರ ಮಿಸ್ ಯೂನಿವರ್ಸ್ ಇಂಡಿಯಾ? ಸರಿಯಾದ ಉತ್ತರವನ್ನ ನೋಡೋದ, ಕಾಜಿಯಾ ಲೀಜ್ ಮೇಜೋ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರ ಬಗ್ಗೆ ನೋಡೋದ, ಇದ್ರ ವಿಜೇತರು ಕಾಜಿಯಾ ಲೀಜ್ ಮೇಜೋ. 19 ವರ್ಷದ ಕೇರಳದ ಮಾಡೆಲ್ ಮತ್ತು ಕಾನೂನು ವಿದ್ಯಾರ್ಥಿನಿ. ಯುಎಇ ಬೋರ್ನ್ ಮಲಯಾಳಿ ಮೂಲದವರು ಇವರು. ಇದರ ಸ್ಪರ್ಧೆ 23 ಆಗಸ್ಟ್ 2026ರಂದು ಜೈಪುರದ ಝೀ ಸ್ಟುಡಿಯೋನಲ್ಲಿ ನಡೆದ 3ನೇ ಆವೃತ್ತಿ. 52 ಸ್ಪರ್ಧಿಗಳು ಭಾಗವಹಿಸಿದ್ದರು. ಕಿರೀಟದ ಧಾರಣೆ ಹಿಂದಿನ ವಿಜೇತೆ ಮನಿಕಾ ವಿಶ್ವಕರ್ಮ ಅವರಿಂದ ಕಾಜಿಯಾಗೆ ಕಿರೀಟ ಪ್ರದಾನ ಮಾಡಿದ್ದಾರೆ. ಮುಂದಿನ ಹೆಜ್ಜೆ 75ನೇ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಾರೆ. ನವೆಂಬರ್ 2026 ಪೋರ್ಟೊ ರಿಕೋದಲ್ಲಿ. ಫಸ್ಟ್ ರನ್ನರ್ ಅಪ್ ವೈಷ್ಣವಿ ಗಣೇಶ್, ಇವರು ತಮಿಳುನಾಡಿನವರು. ಅವರು ಮಿಸ್ ಇಂಟರ್ ನ್ಯಾಷನಲ್ ಇಂಡಿಯಾ 2026 ಆಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಪ್ರಶ್ನೆ, 2026ರ ರಾಷ್ಟ್ರೀಯ ಶಿಕ್ಷಣ ಪ್ರಶಸ್ತಿಗೆ ಆಯ್ಕೆಯಾದ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಕಿ ಯಾರು? ಆಪ್ಷನ್ಸ್, ಆಪ್ಷನ್ ಎ ರತ್ನಕುಮಾರಿ, ಆಪ್ಷನ್ ಬಿ ಅಸ್ಮಾನಾ ದಾಫ್, ಆಪ್ಷನ್ ಸಿ ಚಂದ್ರಶೇಖರ್, ಆಪ್ಷನ್ ಡಿ ಮಧುಸೂದನ್. ಸರಿಯಾದ ಉತ್ತರ ರತ್ನಕುಮಾರಿ, ಆಪ್ಷನ್ ಎ. ಅಂದ್ರೆ 2026ರ ರಾಷ್ಟ್ರೀಯ ಶಿಕ್ಷಣ ಪ್ರಶಸ್ತಿ ಶಿವಮೊಗ್ಗ ಜಿಲ್ಲೆಯ ಶಿಕ್ಷಕಿಯಾಗಿ ರತ್ನಕುಮಾರಿ ಅವರಿಗೆ ಸಿಕ್ಕಿದೆ ಕರ್ನಾಟಕದಿಂದ. ಇವರ ಬಗ್ಗೆ ನೋಡೋದ, ಶಿಕ್ಷಕಿಯಾರು ಶ್ರೀಮತಿ ರತ್ನಕುಮಾರಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರೋದು. ಶಾಲೆ ಯಾವುದು ಅಂದ್ರೆ ಸಮಟಗಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ
ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಶಸ್ತಿ 2026ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಣ ಪ್ರಶಸ್ತಿ. ದೇಶದ 48 ಶಿಕ್ಷಕರಲ್ಲಿ ಒಬ್ಬರಾಗಿ ಆಯ್ಕೆಯಾಗಿದ್ದಾರೆ. ಸಾಧನೆ: ಗ್ರಾಮೀಣ ಮಕ್ಕಳಿಗೆ ಮನೆ ವಾತಾವರಣದಲ್ಲಿ ಶಿಕ್ಷಣ ನೀಡಿ ಶಾಲೆಗಳನ್ನು ಮಕ್ಕಳ ಮನೆಯಾಗಿ ಪರಿವರ್ತನೆ. ತೀರ್ಥಹಳ್ಳಿಯಿಂದ ಪ್ರತಿದಿನ ಸಂಚಾರ ಮಾಡಿ ಪಾಠ ಮಾಡುತ್ತಿದ್ದಾರೆ ಇವರು. ಪ್ರಶಸ್ತಿ ಪ್ರದಾನ ಮಾಡುವುದು ಸೆಪ್ಟೆಂಬರ್ 5 ಶಿಕ್ಷಕರ ದಿನದಂದು ದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಪ್ರದಾನವಾಗಲಿದೆ. ಇನ್ನು ಅಭಿನಂದನೆಗಳನ್ನು ತಿಳಿಸುವರು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ತಿಳಿಸಿದ್ದಾರೆ ಇವರಿಗೆ. ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಕರ್ನಾಟಕದ ನಿರಗುಂದದಲ್ಲಿ ದೊರೆತ ವೀರಗಲ್ಲಿನ ಕನ್ನಡ ಶಾಸನವು ಹೊಯ್ಸಳ ಸಾಮ್ರಾಜ್ಯದ ಪ್ರಶಸ್ತಿ ದೊರೆ ವಿಷ್ಣುವರ್ಧನ ಅವರ ಮರಣ ನಿಖರ ದಿನವನ್ನು ಡಿಸೆಂಬರ್ 11, 1141 ಎಂದು ಖಚಿತಪಡಿಸಿದೆ. ಈ ಶಾಸನವು ಯಾವ ಜಿಲ್ಲೆಯಲ್ಲಿ ಕಂಡುಬಂದಿದೆ? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಹಾಸನ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ಮೈಸೂರು. ಸರಿಯಾದ ಉತ್ತರ ಯಾವುದು ಅಂತ ಯಾರಿಗಾರು ಗೆಸ್ ಮಾಡ್ತೀರಾ ಮನಸ್ಸಲ್ಲಿ? ಸೊ ನೋಡೋದ ಸರಿಯಾದ ಉತ್ತರ ಹಾಸನ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಹೀರೋ ಸ್ಟೋನ್ ಈ ಬಗ್ಗೆ ತಿಳ್ಕೊಳ್ಳೋದ. ಈ ವೀರಗಲ್ಲು, ಹೀರೋ ಸ್ಟೋನ್ ಕನ್ನಡದಲ್ಲಿ ವೀರಗಲ್ಲು ಅಂತ ಕರೀತಾರೆ. ಈ ವೀರಗಲ್ಲು ಒಂದು ಪ್ರಮುಖ ಕನ್ನಡ ಶಾಸನವನ್ನು ಹೊಂದಿದ್ದು, ಇದು ಪ್ರಖ್ಯಾತ ಹೊಯ್ಸಳ ಅರಸ ವಿಷ್ಣುವರ್ಧನನ ಮರಣವು 1141 ಡಿಸೆಂಬರ್ 11ರಂದು ಸಂಭವಿಸಿತೆಂದು ಖಚಿತಪಡಿಸುವ ಮೂಲಕ ವಿದ್ವಾಂಸರ ನಡುವೆ ದೀರ್ಘಕಾಲದಿಂದ ಐತಿಹಾಸಿಕ ಚರ್ಚೆಯೊಂದನ್ನು ಇತ್ಯರ್ಥಪಡಿಸುತ್ತದೆ. ಇದು ಏನಿದು ಅಂತ ನೋಡೋದಾದ್ರೆ, ವೀರಗಲ್ಲು ದಕ್ಷಿಣ ಭಾರತಾದ್ಯಂತ ಇದನ್ನು ನಂದಿಕಲ್ಲು ಅಥವಾ ಹೀರೋ ಸ್ಟೋನ್ ಎಂದು ಕರೆಯಲಾಗುತ್ತದೆ ಎಂಬುದು ಯುದ್ಧದಲ್ಲಿ ಅಥವಾ ದನಕರುಗಳನ್ನು, ಮಹಿಳೆಯರನ್ನು ಹಾಗೂ ತಮ್ಮ ರಾಜ್ಯವನ್ನು ರಕ್ಷಿಸುವಾಗ ಪ್ರಾಣಾರ್ಪಣೆ ಮಾಡಿದ ಯೋಧರು, ಪಾಳೆಯಗಾರರು ಅಥವಾ ವೀರರ ಗೌರವಾರ್ಥವಾಗಿ ಮತ್ತು ಅವರ ಸ್ಮರಣೆಗಾಗಿ ಸ್ಥಾಪಿಸಲಾದ ಕೆತ್ತನೆಯುಳ್ಳ ಸ್ಮಾರಕ ಶಿಲಾ ಫಲಕವಾಗಿದೆ ಇದೊಂದು. ಇನ್ನು ಇದರ ಒರಿಜಿನ್ ಅಂತ ನೋಡೋದಾದ್ರೆ, ಕಬ್ಬಿಣ ಯುಗ ಮತ್ತು ಸಂಗಮ ಕಾಲಕ್ಕೆ ಮೀನ್ಸ್ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇರುತ್ತೆ. ಕಬ್ಬಿಣ ಯುಗ ಮತ್ತು ಸಂಗಮ ಕಾಲ ಸೇರಿದ ವೀರಗಲ್ಲುಗಳು ಆರಂಭದಲ್ಲಿ ಸರಳವಾದ ಬೃಹತ್ ಶಿಲಾ ಸ್ತಂಭಗಳಾಗಿದ್ದವು. ಕಾಲಕ್ರಮೇಣ ದಕ್ಷಿಣ ಭಾರತದಾದ್ಯಂತ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಇವು ಅತ್ಯಂತ ಸೂಕ್ಷ್ಮ ಹಾಗೂ ಸುಂದರ ಕೆತ್ತನೆಗಳನ್ನು ಹೊಂದಿದ್ದ ಶಿಲಾಫಲಕಗಳಾಗಿ ವಿಕಸನಗೊಂಡವು. ಇನ್ನು ಹಿಸ್ಟಾರಿಕಲ್ ಪೀಕ್ ಅಂತ ನೋಡೋದಾದ್ರೆ, ಕ್ರಿಸ್ತಶಕ 5 ಮತ್ತು 14ನೇ ಶತಮಾನಗಳ ನಡುವೆ ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ಕದಂಬರು ಮತ್ತು ಹೊಯ್ಸಳರು ಸೇರಿದಂತೆ ಪ್ರಮುಖ ದಕ್ಷಿಣ ಭಾರತೀಯ ರಾಜವಂಶಗಳ ಆಳ್ವಿಕೆಯಲ್ಲಿ ಇದು ತನ್ನ ಕಲಾತ್ಮಕ ಹಾಗೂ ಶಾಸನಶಾಸ್ತ್ರೀಯ ಉತ್ತುಂಗವನ್ನು ತಲುಪಿತು. ಈ ವೀರಗಲ್ಲುಗಳ ಪ್ರಮುಖ ಲಕ್ಷಣಗಳು ಫೀಚರ್ಸ್ನ ನೋಡೋದ. 3 ಹಂತದ ಕಥಾ ನಿರೂಪಣೆ ಉಬ್ಬುಶಿಲ್ಪಗಳು ಇವು ಸಾಮಾನ್ಯವಾಗಿ 3 ಅಡ್ಡ ಸಾಲುಗಳಲ್ಲಿ ಕೆತ್ತಲಾಗಿರುತ್ತದೆ. ಮೊದಲನೇದು ಕೆಳಗಿನ ಫಲಕ ಭೂಲೋಕದಲ್ಲಿ ನಡೆದ ಯುದ್ಧದ ದೃಶ್ಯ, ದನಗಳ ಮೇಲಿನ ದಾಳಿ ಅಥವಾ ವೀರನ ಸಾವು ಸಂಭವಿಸಲು ಕಾರಣವಾದ ಘಟನೆಯನ್ನು ಚಿತ್ರಿಸುತ್ತದೆ. ಇನ್ನು ಮಧ್ಯದ ಫಲಕ ಅಂತ ನೋಡೋದಾದ್ರೆ, ಮೃತ ವೀರನ ಆತ್ಮವನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವ ದೇವಲೋಕದ ಅಪ್ಸರೆಯನ್ನು ತೋರಿಸುತ್ತದೆ. ಇನ್ನು ಮೂರನೇದು ಮೇಲಿನ ಫಲಕ ವೀರರನ್ನು ತನ್ನ ಆರಾಧ್ಯ ದೈವದ, ಸಾಮಾನ್ಯವಾಗಿ ಶಿವಲಿಂಗ ಅಥವಾ ವಿಷ್ಣು ಆಗಿರುತ್ತೆ ಆಗಿನ ಕಾಲದ್ದು. ಸೊ ವೀರನು ತನ್ನ ಆರಾಧ್ಯ ದೈವದ ಮುಂದೆ ಭಕ್ತಿಯಿಂದ ಕುಳಿತಿರುವ ದೃಶ್ಯವನ್ನು ಚಿತ್ರಿಸುತ್ತದೆ. ಇನ್ನು ಶಾಸನಗಳು ಅಂತ ನೋಡೋದಾದ್ರೆ, ಇವುಗಳ ಬುಡದಲ್ಲಿ
ಅಥವಾ ಅಂಚುಗಳಲ್ಲಿ ಸಾಮಾನ್ಯವಾಗಿ ಹಳೆಯ ಲಿಪಿಗಳು, ಉದಾಹರಣೆಗೆ ಹಳೆಗನ್ನಡ ಅಥವಾ ಬಟ್ಟೆ ಹೇಳುತ್ತ ವಿವರವಾದ ಶಾಸನಗಳಿರುತ್ತವೆ. ಇವು ವೀರನ ವಂಶಾವಳಿಯಲ್ಲಿ ನಡೆದ ಸಂಘರ್ಷ, ಆಳ್ವಿಕೆ ನಡೆಸುತ್ತಿದ್ದ ರಾಜ ಮತ್ತು ನಿಖರವಾದ ದಿನಾಂಕದ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಶಾಶ್ವತ ಕೀರ್ತಿ ಸಂಕೇತ ಅಂತ ನೋಡೋದಾದ್ರೆ ಇವುಗಳ ಮೇಲ್ಭಾಗಗಳಲ್ಲಿ ಸೂರ್ಯ ಮತ್ತು ಚಂದ್ರನ ಚಿಹ್ನೆಗಳನ್ನು ಹೆಚ್ಚಾಗಿ ಕಾಣಬಹುದು. ಸೂರ್ಯ ಚಂದ್ರರು ಇರುವವರೆಗೂ ಈ ವೀರ ಕೀರ್ತಿ ಮತ್ತು ತ್ಯಾಗವು ಅಸ್ತಿತ್ವದಲ್ಲಿರುತ್ತದೆ ಎಂಬುದನ್ನು ಇದು ಸಂಕೇತಿಸುತ್ತದೆ. ಮರಣದ ಕಾರಣಾನುಗುಣವಾಗಿ ವೈವಿಧ್ಯತೆ ಅಂತ ನೋಡೋದಾದ್ರೆ ವೀರನು ಮಾಡಿದ ಸಂದರ್ಭ ಅಥವಾ ಕಾರಣವನ್ನು ಆಧರಿಸಿ ವಿಶೇಷ ವರ್ಗೀಕರಣಗಳಿವೆ. ಉದಾಹರಣೆಗೆ ಗೋಕುರಹಣ, ದಾಳಿಯಿಂದ ದನಗಳನ್ನು ರಕ್ಷಿಸುವುದು, ಧೂಳ್, ಅಪಹರಣಗೊಳಗಾದ ದನಕರುಗಳನ್ನು ಮರಳಿ ತರುವುದು, ಅಥವಾ ಪೆನ್ನುಬಯಲ್ ಮೀನ್ಸ್ ಗ್ರಾಮದ ಮಹಿಳೆಯನ್ನು ರಕ್ಷಿಸುವುದು. ಇದು ಇಷ್ಟ ಆಗಿರುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಅಂತ ಹೇಳ್ತೀನಿ. ಜೊತೆಗೆ ಸ್ನೇಹಿತರೆ, ಇವತ್ತು ಆಗಸ್ಟ್ 14 ಮತ್ತೆ 15, 2026ರ ಪ್ರಮುಖ ಕರೆಂಟ್ ಅಫೇರ್ಸ್ ಮತ್ತೆ MCQs ನೋಡಿದ್ದೀರಾ. ಪೂರ್ತಿ ವಿಡಿಯೋನ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರಿ ಅದನ್ನು ಕೂಡ ನನಗೆ ಎಷ್ಟು ಸರಿ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇಂತಹ ಮುಂದಿನ ಕರೆಂಟ್ ಅಫೇರ್ಸ್ ಮತ್ತು MCQs ನಿಮ್ಗೆ ಏನಾದ್ರು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದಾ. ಥ್ಯಾಂಕ್ ಯು.